ಏನ್ ಯಜಮಾಂತಿ ಹಂಗೆಲ್ಲ ಮಾತಾಡ್ಬಿಟ್ಟ? ಅಯ್ಯೋ, ಏನದು ಮೇಲೆ ಏನೋ ನೇತಾಡ್ತಿದ್ಯಲ್ಲ ಅಲ್ಲಿ? ಏನಿದೆ ಅಲ್ಲಿ? ಧೂಳು. ಖಾಲಿಯಾಗಿ ಕೂತಿರೋರು ಆ ಧೂಳ್ನೆಲ್ಲ ತೆಗಿಬೋದಲ್ವಾ? ಧೂಳ್ ಜಾಸ್ತಿ ಇದ್ರೆ ಮನೆಗ್ ಒಳ್ಳೇದಲ್ಲ. ಯಜಮಾಂತಿ ಥ್ಯಾಂಕ್ಸ್. ನನ್ನ ಅಡುಗೆ ನಿನಗೆ ಎಷ್ಟು ಇಷ್ಟ ಆಯ್ತು ಅಂತ ನಂಗೆ ಅರ್ಥ ಆಗೋಯ್ತು. ಇವತ್ತಂತೂ ಹೊಟ್ಟೆ ಒಡೆದೋಗೋ ಅಷ್ಟು ತಿಂತೀನಿ, ಸರಿನಾ? ಥೂ, ನಂದು ಒಂದು ಜೀವನ. ಸಾಲ ಬೇಕು ಅಂತ ನಮ್ಮ ಮನೆ ಮುಂದೆ ಕಾಯ್ತಾ ಕೂತಿರೋರು. ಸ್ವಾಮಿ ಸ್ವಾಮಿ ನಂಗೊಂದು ಸ್ವಲ್ಪ ಸಾಲ ಕೊಡಿ ಅಂತ ಕೈ ಕಾಲು ಹಿಡಿಯೋರು. ಆದ್ರೆ ಈಗ ಅಮ್ಮ ಯಾರು ಬರ್ತಾರ ಅಂತ ಮನೆ ಕಾಯ್ತಾ ಕೂರೋ ಪರಿಸ್ಥಿತಿ ಬಂತು. ಅವ್ರೆಲ್ಲಾದ್ರೂ ಬೇರೆ ಸಾಲ ತಗೋಬಹುದು ಅಂತ ಗಾಬ್ರಿಲ್ ಒದ್ಲಾಡ್ತಾ ಇದ್ದೀನಿ. ಛೀ, ಎಂತ ಪರಿಸ್ಥಿತಿ ಬಂತು. ಈ ಪರಿಸ್ಥಿತಿಗಿಂತ ಸಾಯೋದೇ ವಾಸಿ. ಯಾರಿವ್ನು? ಓಹೋ, ಶಿವೇಗೌಡನ. ಇವ್ರ ತಾತನ ಕಾಲದಿಂದ ನಮ್ಮ ಹತ್ರನೇ ಬಡ್ಡಿ ತಗೊಂತಾ ಇದಾರೆ. ಇವನು ನಮ್ಮವನು. ಇವನು ಬಂದು ನಮಗ್ ಬಡ್ಡಿ ಕೊಟ್ಟು ಕೈ ಕಾಲು ಮುಗ್ದು ಹೋಗ್ತಾನೆ. ಏ ಶಿವೇಗೌಡ, ಏನು? ಇಲ್ಬಾ, ಎಲ್ಲೋ ಹೋಗ್ತಾ ಇದೆಯಾ ನೀನು? ಅಮ್ಮವ್ರನ್ನ ನೋಡೋಕೆ. ನಿನ್ ತಲೆ ನಿನ್ಗೇನ್ ಕಣ್ ಕಾಣಿಸಲ್ವೇನೋ? ಅಮ್ಮವ್ರಿಗೆ ಸ್ವಂತ ಅಣ್ಣ ನಾನಿಲ್ ಕೂತಿದ್ರೆ ನೋಡ್ದಾರೆ ಒಳಕ್ ಹೋಗ್ತೀಯಾ? ಅಮ್ಮವ್ರ ಹತ್ರ ಏನ್ ಮಾತಾಡ್ಬೇಕು ನೀನು? ಮೊದ್ಲು ಬಡ್ಡಿ ಕಟ್ಟ ನೀನು. ಓಯ್, ಬಡ್ಡಿ ಏನು ಅಸ್ಲೂನು ಕಟ್ಬಿಡ್ತೀನಿ. ಏನೋ ಅಸ್ಲು ಕೂಡ ಕಟ್ಬಿಡ್ತೀಯಾ? ಈಗ ಅಷ್ಟು ಅರ್ಜೆಂಟ್ ಏನೋ ಇದೆ, ನೀನ್ ಅಸ್ಲು ಕಟ್ಬಿಟ್ರೆ ನಾವೇನೋ ಮಾಡೋದು? ಹೌದು, ನಿಂಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತ? ಈಗ ನಿಂಗೆ ಡೀಟೇಲ್ಸ್ ಬೇಕಾ ಇಲ್ಲ ಕೊಡ್ಬೇಕಾದ್ರೆ ದುಡ್ಡು ಬೇಕಾ? ಸಾಲ ತೀರ್ಸೋಂತ ನಿಂಗೆ ಯಾರೋ ಅರ್ಜೆಂಟ್ ಮಾಡಿದ್ದು? ನಾವೇನಾದ್ರೂ ಅಸ್ಲು ಕೇಳಿದ್ವಾ ಬಡ್ಡಿನ ಬಿಟ್ಟು? ಲೇ ನೀನ್ ಕಟ್ಬೇಕಾಗಿರೋದು 1-2 ರೂಪಾಯಿ ಅಲ್ಲ, 2 ಲಕ್ಷ ಪ್ಲಸ್ ಈ ತಿಂಗಳು ಬಡ್ಡಿ. ಎಲ್ಲ ಕೊಡ್ತೀನಿ ಸ್ವಾಮಿ. ಏನೋ ಏನ್ ಅನ್ಕೊಂಡಿದ್ಯಾ? ಯಾಕ ಮಾತಿನ ವರ್ಷನೇ ಬದಲಾಗ್ತಾ ಇದೆ? ಎಲ್ಲ ಬದಲಾಗುತ್ತೆ ಇನ್ಮೇಲೆ. ಏನೋ ಬೊಗಳ್ತಾ ಇರೋದು? 2 ನಿಮಿಷ ಮಾತಾಡದೆ ಇರ್ತೀರಾ? ಅಮ್ಮೋರೆ ಯಾರ? ಓ, ಶಿವೇಗೌಡನ ಬಡ್ಡಿ ಪೂರ್ತಿ ತಂದಿದೀಯಲ್ಲ? ಅಣ್ಣ ಇಲ್ಲೇ ಇದಾನಲ್ಲ, ಕೊಟ್ಟು ಹೋಗ. ನಾನು ಅದೇ ಹೇಳ್ದೆ ಕನಕ. ಅಮ್ಮವ್ರ ಹತ್ರ ಮಾತಾಡಿ ಅಸಲು ಬಡ್ಡಿ ಒಟ್ಟಿಗೆ ಕಟ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಸಲು ಬಡ್ಡಿ ಒಟ್ಟಿಗೆ ಕಟ್ತಾನಂತಲ್ಲ, ಅದ್ರಲ್ಲೇನೋ ಡಿಸ್ಕೌಂಟ್ ಕೇಳ್ತಾನೆ ಅನ್ಸುತ್ತೆ. ನೀನ್ 1 ಪೈಸಾನು ಕಡಿಮೆ ಮಾಡ್ಬೇಡ. ಇವನ್ನೆಲ್ಲ ತೀರ್ಸ್ಬಿಡೋದಕ್ಕೆ ನಾವ್ಯಾಕೆ ಕಮ್ಮಿ ಮಾಡ್ಬೇಕು? ಇವ್ನ್ ನೋಟಿಸ್ ಕೊಡದೆ ಅಸಲಿ ಬಡ್ಡಿ ಕಟ್ತೀನಿ ಅಂತಿರೋದಕ್ಕೆ ಇವನ್ಗೆ 1 ತಿಂಗಳು ಫೈನು. ಅಮ್ಮೋರೆ ಇಲ್ಲೇ ನಿಂತಿನಲ್ಲೋ, ಮತ್ತ್ಯಾಕಷ್ಟು ಚಿರಾಕತಿ? ನಾನಿಷ್ಟೊತ್ತು ಕರೆದಿದ್ದು ನಿಮ್ಮನ್ನಲ್ಲ, ಗೀತಮ್ಮವ್ರನ್ನ. ನಿನ್ನ ಅವಳು ನಿಂಗೆ ಅಮ್ಮವ್ರ? ಗೀತಮ್ಮವ್ರೆ ಬಂದೆ. ನಮಸ್ಕಾರ ಅಮ್ಮವ್ರೆ. ನಮಸ್ಕಾರ ಯಜಮಾನ್ರೇ. ಯಜಮಾಂತಿ ಬಂದೆ. ಏನು ಕಷ್ಟ ಅಂತ ಹೇಳ್ಕೊಂಡು ಸಾಲ ತಗೊಳಕ್ಕೆ ಕಸ್ಟಮರ್ ವೇಟ್ ಮಾಡ್ತಿದ್ರೆ ನೀನ್ ಒಳಗೇನ್ ದಬಾಗ್ತಿದ್ದೆ? ಬಂದಿರೋ ಕಸ್ಟಮರ್ಗೆ ರೆಸ್ಪೆಕ್ಟ್ ಕೊಡ್ಬೇಕಲ್ವಾ? ಸಾರಿ ಯಜಮಾಂತಿ, ಸ್ವಲ್ಪ ಅರ್ಜೆಂಟ್ ಆಗಿತ್ತು, ಅದಕ್ಕೆ ಹೋಗಿದ್ದೆ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ. ಟೇಬಲ್ ಫ್ಯಾನ್ ತಗೊಂಬಂತಿ ಯಜಮಾಂತಿ. ಎಕ್ಸ್ಟ್ರಾ ಕರೆಂಟ್ ಬಿಲ್ ಯಾರ್ ಕಟ್ತಾರೆ? ಆ ಬೀಸನ್ಗೆ ಇದೆಯಲ್ಲ, ಅದನ್ನ ತಂದ್ ಬೀಸು. ಪ್ಲೀಸ್ ಏನೋ ಅನ್ಕೋಬೇಡ ಪ್ಲೀಸ್. ಏನ್ ಹಾಗೆ ಗುರಾಯಿಸ್ತಿದ್ಯಾ? ತಗೊಂಬಂದು ಬೀಸು, ಹೋಗ. ಬಾಬಾ ಬಿಸ್ಲುಗೆಲ್ಲ ಬಂದ್ಬಿಡ್ತು. ಸಿಕ್ಕಾಪಟ್ಟೆ ಶೆಕೆ ಅಪ್ಪ. ಏನ್ ಸುಮ್ನೆ ನಿಂತಿದ್ಯಾ? ಬೀಸು. ಪ್ರೀತಿಸ್ಬೇಕಾದ್ರೆ ಫ್ಯಾನು ಅಂತ ಹಿಂದೆ ಮುಂದೆ ಓಡಾಡ್ತಿದ್ದೆ. ಈಗ ಫ್ಯಾನ್ ಬದಲು ಈ ಬೀಸನ್ಗೆಲ್ಲಾದ್ರೂ ಬೀಸು. ಸರಿ ಯಜಮಾಂತಿ. ನೀನ್ ಬಾರಪ್ಪ ಶಿವೇಗೌಡ.
ಆಮ ಯು ಫಾಲೋ. ಓಕೆ ಯಜಮಾಂತಿ. ಐ ವನ್ನ ಫಾಲೋ 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 ಯು. ಐ ವನ್ನ ಫಾಲೋ 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 ಯು. ಹೇಳ್ರಿ ಎಷ್ಟ್ ಬೇಕು? ಅಮ್ಮ ನನಗೆ 2 ಲಕ್ಷ ಸಾಲ ಬೇಕಿತ್ತಮ್ಮ. ಸರಿ, ಮೊದ್ಲು ಕೂತ್ಕೊಳ್ಳಿ. ಅಯ್ಯೋ ನಿಮ್ಮನ್ನೇ. ನನ್ನೇನಾ? ಕೂತ್ಕೊಳ್ಳಿ. ಆ ಅಷ್ಟಕ್ಕೂ ಸೆಕ್ಯೂರಿಟಿಗೆ ಏನಾದ್ರೂ ತಂದ್ರ? ಚೈನ್ ಇದೆ ಅಮ್ಮ. ಹಾ 2 ಲಕ್ಷ ಸಾಕಾಗತ್ತಾ? ಅಂದ್ರೆ ಮೇಲ್ 25,000 ಎಕ್ಸ್ಟ್ರಾ ಕೊಟ್ರೆ ಹೆಲ್ಪ್ ಆಗುತ್ತಮ್ಮ. ಆದ್ರೆ ಅದು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅಮ್ಮ. ಎಷ್ಟ್ ಗ್ರಾಮು? 15 ಗ್ರಾಮ್ ಅಮ್ಮ. ಅಷ್ಟು ಗ್ರಾಮ್ಸ್ ಅಂದ್ರೆ ಬರುತ್ತೆ. ಹಾಗಾದ್ರೆ ಆ 2 ಲಕ್ಷದ ಮೇಲೆ 25,000 ಎಕ್ಸ್ಟ್ರಾ ಕೊಟ್ರೆ ನಿಮ್ಗೆ ಪುಣ್ಯ ಬರುತ್ತಮ್ಮ. ಅಯ್ಯೋ ನಾನೇನ್ ಫ್ರೀ ಆಗಿ ಕೊಡ್ತಾ ಇದ್ದೀನಾ? 2 ರೂಪಾಯಿ ಬಡ್ಡಿ ಕೊಡ್ತಿದ್ದೀನಿ. ಅಷ್ಟು ಮಾಡ್ಲಿಲ್ಲ ಅಂದ್ರೆ ಚೆನ್ನಾಗಿರತ್ತಾ ಹೇಳಿ ಯಜಮಾನ್ರೆ? ಯಜಮಾಂತಿ. ಈಗ್ಲೇ ಒಂದ್ ಪೇಪರ್ ತಗೊಂಡು ಇವ್ರ ಸೈನ್ ಹಾಕ್ಸಿ ಸೆಕ್ಯೂರಿಟಿಗ್ ತಂದಿರೋ ಒಡವೆನೂ ಈಸ್ಕೊ. ಓಕೆ. ಆ 2.25 ಲಕ್ಷನ ನಾನ್ ಕೊಡ್ತೀನಿ. ಶಿವರೆಡ್ಡಿ ಅಣ್ಣ, ನಿಮ್ಮಪ್ಪನ ಹೆಸರು ವರದರಾಜು ರೆಡ್ಡಿ ಅಲ್ವಾ? ಲೇ ಏನೋ ಇದು? ನಮ್ ಕಸ್ಟಮರ್ನ ನೀವ್ ಹೇಳ್ಕೊತಾ ಇದ್ದೀರಾ? ನಾವ್ ಇದನ್ನ ಒಪ್ಪಲ್ಲ. ನೋಡಿ ಮಾವ, ನಾನು ಇದರಲ್ಲಿ ಏನು ಮಾಡಿಲ್ಲ. ಅಷ್ಟೇ ಅಲ್ಲ, ನನಗೆ ಅಷ್ಟು ಪವರ್ ಕೂಡ ಇಲ್ಲ ಇಲ್ಲಿ. ಏನೋ ಅವಳು ಹೇಳಿದ್ದೀನಿ, ಇಲ್ಲಿ ಬರಿತಾ ಹೋದ್ರೆ ಸ್ವಲ್ಪನಾದ್ರೂ ಹೆಂಡತಿ ಹತ್ರ ಮರ್ಯಾದೆ ಗೌರವ ಉಳಿಯುತ್ತೆ ಅಂತ ಮಾಡ್ತಾ ಇದ್ದೀನಿ. ಏನಾದರೂ ಇದ್ರೆ ಕಂಪನಿ ಓನರ್ ಹತ್ರ ಮಾತಾಡ್ಕೊಳ್ಳಿ. ನೋಡ್ದ್ಯಾ ಕನಕ? ಏನ್ ಮಾಡೋದಮ್ಮ, ಸಂಪಾದಿಸು ಅಂತ ನೀನೇ ಹೇಳಿದ್ದು. ಹೆಂಗಾದ್ರೂ ಮಾಡಿ ನನ್ನ ಹೆಂಡತಿ ಸಂಪಾದಿಸಿದ್ರು ಕೂಡ ನಿನ್ನ ಕೈನಲ್ಲಿ 4 ರೂಪಾಯಿ ಕೊಡ್ಬೇಕಲ್ವಾ? ತಗೊಳ್ಳೋಣ, ಇದರಲ್ಲೊಂದು ಸೈನ್ ಮಾಡು. ಒಳಗೆ ಖುಷಿ ಆಗ್ತಿದೆಯಲ್ಲ? ಗೊತ್ತಾಗೋಯ್ತಾ? ತಗೋ ಶಿವರೆಡ್ಡಿ ಅಣ್ಣ, 2,25,000 ಒಂದ್ಸಲ ಕರೆಕ್ಟಾಗಿ ಲೆಕ್ಕ ಹಾಕೋ. ಈ ದುಡ್ಡನ್ನ ಇಸ್ಕೊಳ್ಳೋಕ್ಕೂ ಮುಂಚೆ ಅಡ ಇಡೋದಿನ ನಂಗೆ ಕೊಟ್ಬಿಡು. ವ್ಯಾಪಾರ ವ್ಯಾಪಾರನೇ. ಸ್ವಾಮಿ, ಇನ್ನೊಂದು 5 ನಿಮಿಷದಲ್ಲಿ ಅದನ್ನ ಕೊಟ್ಬಿಡ್ತೀನಿ. ಮೊದಲು ಆ ದುಡ್ಡು ಕೊಡಿ ಸ್ವಾಮಿ. ಆಹಾ, ಎಷ್ಟೇ ಒಳ್ಳೆತನ ಇದ್ರು ಸೆಕ್ಯೂರಿಟಿ ಇಲ್ದೇನೆ ಸಾಲ ಹೇಗ್ ಕೊಡೋದು? ಒಡವೆ ಇದೆ ಅಂದಿದ್ದಕ್ಕೇನೆ ಅಲ್ವಾ ಪತ್ರ ಬರ್ಸಿದ್ದು. ಈಗಿದೆಲ್ಲ ಆದ್ಮೇಲೆ ಹೇಳ್ತಿದ್ಯಲ್ಲ ಯಾಕೆ? ಅಮ್ಮ 5 ನಿಮಿಷ ನನ್ನ ಮೇಲೆ ನಂಬಿಕೆ ಇಡಮ್ಮ. ನಾನೆಲ್ಲೂ ಓಡೋಗಲ್ಲಮ್ಮ. ಆ ದುಡ್ಡು ಕೊಡಮ್ಮ, ಹೇಳ್ತೀನಿ. ಸರಿ, ಮನುಷ್ರ ಮೇಲೆ ನಾವ್ ನಂಬಿಕೆ ಇಡ್ಬೇಕು ಗಂಡ. ಕೊಡು. ಥ್ಯಾಂಕ್ಸ್ ಅಮ್ಮ. ಅಮ್ಮ ಮಹಾತಾಯಿ, ನಮ್ಮ ತಾತನ ಕಾಲದಿಂದ ನಿಮ್ಮ ಹತ್ರನೇ 10,000 ರೂಪಾಯಿ ಸಾಲ ಮಾಡಿದ್ರು ಕೂಡ ಲಕ್ಷ ಲಕ್ಷ ಬಡ್ಡಿ ಕಟ್ಟಿದ್ದೀವಿ ಹೊರತು ಆ ಅಸಲು ಬಾಕಿ ತೀರಿಸುವಂಥ ಭಾಗ್ಯ ನನಗೆ ಯಾವತ್ತೂ ಸಿಗಲಿಲ್ಲ. ತಗೊಂಡಿದ್ದ ಸಾಲ ಪಾಪ ಬೆಳೆದಂಗೆ ಬೆಳ್ಕೊಂಡು ಹೋಗ್ತಿದ್ದೆ ಹೊರತು ಯಾವತ್ತೂ ನಿಲ್ಲ. ಏನೋ ಇವತ್ತು ಆ ವೆಂಕಟರಮಣ ಸ್ವಾಮಿ ದಯೆಯಿಂದ ಈ ಗೀತಮ್ಮವ್ರ ರೂಪದಲ್ಲಿ ಧರ್ಮ ಬಡ್ಡಿಗೆ ಸಾಲ ಕೊಡ್ತೀವಿ ಅಂತ ಆ ದೇವರು ಶುರು ಮಾಡಿಸಿದ್ದಾನೆ. ಈಗ ಸಾಲ ತಗೊಂಡಿದ್ದು ನನ್ನ ಅಗತ್ಯಕ್ಕಲ್ಲ, ನಿಮ್ಮ ಹತ್ರ ಇರೋ ಸಾಲನ ಶಾಶ್ವತವಾಗಿ ತೀರಿಸೋದಕ್ಕೆ. ತಗೊಳ್ಳಿ ಮಹಾತಾಯಿ, ಇದನ್ನ ನಿಮ್ಮ ಕೈಗೆ ಕೊಡ್ತಾ ಇದ್ದೀನಿ ನಾನು. ನನ್ನ ಪತ್ರ ಮತ್ತೆ ಚೈನು ವಾಪಸ್ ಕೊಡಿಮ್ಮ. ಅಮ್ಮೋರೆ, ದುಡ್ಡು ತಗೊಂಡು ಕೊಡಿಯಮ್ಮ. ಇದಕ್ಕೆ ಅನ್ಸಲ್ಲ, ನಿಜಾನೇ. ಅಣ್ಣ ಲೇ, ಮುಂಚೆ ಇರೋರ್ಗಿಂತ ಇವಾಗ ಬಂದಿರೋ ಒಳ್ಳೆಯವ್ರು ಅನ್ನೋ ಥರ ಆಡ್ತಾ ಇದ್ಯಾ? ಮಾಡ್ತೀನಿ. ಇದು ತಗೋ ಪತ್ರ, ಇದು ತಗೋ ಚೈನು. ಅಮ್ಮ ತಗೊಳ್ಳಿ, ನಿಮ್ಮ ದುಡ್ಡಿಗೆ ನನ್ನ ಚೈನು. ಈಸ್ಕೊಳ್ರಿ. ಅಮ್ಮ ಮಹಾತಾಯಿ, ಇವತ್ತಿಂದ ನನ್ನ ದರಿದ್ರ ಎಲ್ಲ ಹೋಯ್ತು ಅನ್ಕೋತೀನಿ. ಅಯ್ಯಯ್ಯೋ, ಇದನ್ನ ಇಲ್ಲೇ ಬಿಸಾಕಿದ್ರೆ ಇದನ್ನ ಅಂಟಿಸಿ ನನ್ನ ಸಾಲ ಇದೆ ಅಂತ ನನ್ನ ಕಾಡಿಸಿದ್ರು ಕಾಡಿಸ್ತೀರಾ. ಈ ಪತ್ರನ ಇಲ್ಲಿ ಬಿಟ್ರೆ ತಾನೇ. ಕನಕ, ಸುಮ್ಮನೆ ನಾವೇ ಶಂಕನ್ ಓದಿ ನಾವೇ ಯುದ್ಧ ಶುರು ಆಗೋಂಗ್ ಮಾಡ್ಬಿಟ್ವಿ.
ಆ ಆಕ್ಸಿಡೆಂಟ್ ಇಂದಾಗಿ ಏನು ಸಂಪಾದನೆ ಆಗ್ತಿಲ್ಲ ಅಂತ ನೀನೇ ಸವಾಲಾಗ್ದೆ. ಅವಳೇನೋ ಮೆತ್ತಗೆ ನಮ್ಮ ವ್ಯಾಪಾರಕ್ಕೆ ಕಲ್ಲು ಹಾಕಿ ನಮ್ಮನೇಲೇ ವ್ಯಾಪಾರ ಶುರು ಮಾಡಿದ್ಲು. ಅವಳು 2 ರೂಪಾಯಿಗೆ ಬಡ್ಡಿ ಕೊಡ್ತಿದ್ದಾಳೆ ಅಂತ ನಮ್ಮ ಹತ್ರ ಸಾಲ ತಗೊಳ್ಳೋರೆಲ್ಲ ಅವ್ರ ಹತ್ರ ತಗೊಳಕ್ ಶುರು ಮಾಡ್ಯಾರ. ನಮ್ಮ ವ್ಯಾಪಾರ ಕಡಿಮೆ ಆಗಿದೆ ಅನ್ಕೊಂಡಿದ್ದೆ, ಆದ್ರೆ ಈ ತರ ನಮ್ಮ ವ್ಯಾಪಾರ ಒಂದಿನ ಮುಳುಗೋಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಮ್ಮ ಹತ್ರ 10% ಬಡ್ಡಿ ತಗೊಳ್ಳೋರು ಎಲ್ರು ಅವಳ ಹತ್ರ ಹೋಗಿ 2% ಬಡ್ಡಿ ತಗೊಂಡು ನಮ್ಮ ಅಸಲನ್ನೆಲ್ಲ ತೀರಿಸ್ಕೊಂಡು ಬರ್ತಿದ್ದಾರೆ. ಈ ಲೆಕ್ಕದಲ್ಲಿ ನಮಗ್ ತಿಂಗಳು ಬಡ್ಡಿ ಲಾಸು, ಮತ್ತೆ ಅವ್ರು ನಮ್ಮ ಹತ್ರ ಬಂದು ಸಾಲನೂ ತಗೊಳ್ಳೋದಿಲ್ಲ. ಅವಳು ಎಷ್ಟು ಚೆನ್ನಾಗಿ ಆಟ ಆಡ್ಲಿಕ್ಕತ್ತಾಳ ನೋಡು ಕನಕ. ಇದು ಹೀಗೆ ಆಗ್ತಾ ಇದ್ರೆ ಇನ್ನೊಂದು ತಿಂಗಳಲ್ಲಿ ನಮ್ಮ ವ್ಯಾಪಾರ ದಿವಾಳಿ ಆಗೋದು ಖಂಡಿತ. ಇಲ್ಲಿವರೆಗೂ ನಮ್ಮ ಹತ್ರ ಸಾಲ ತಗೊಳಕ್ ಬರೋರು ಹೇಗಿದ್ರು, ಗೇಟ್ ಮುಂದೆ ಕೈ ಮುಕ್ಕೊಂಡು ಬರೋದಕ್ಕೆ ಶುರು ಮಾಡಿದ್ರೆ ನಮ್ಮ ಹತ್ರ ಸಾಲ ಇಸ್ಕೊಂಡು ಗೇಟ್ ತನಕ ಹೋಗೋವರೆಗೂ ಬಗ್ಸಿ ತಲೆನ ಎತ್ತಾ ಇರ್ಲಿಲ್ಲ. ಆದ್ರೆ ಈಗ ನೋಡು, ಒಬ್ಬೊಬ್ರು ನಮ್ಮ ಮುಂದೆ ಹೇಗ್ ಫೋರ್ಸ್ ಕೊಡ್ತಾ ಇದಾರೆ ಅಂತ, ಎದುರು ತರ ಬೇರೆ ಕೊಡ್ತಾ ಇದಾರೆ. ಆ ಆಕ್ಸಿಡೆಂಟ್ ಇಂದ ನಮ್ಮ ವ್ಯಾಪಾರ, ನಮ್ಮ ಗೌರವ ಎರಡೂ ಹಾಳಾಗೋಗ್ತಿದೆ. ಅಣ್ಣ, ಆಕಿ ಮಾಡಿದ್ದೆಲ್ಲ ಹೇಳಿ ಉರಿಸ್ಬೇಡ ನನಗ. ಏನ್ ಮಾಡ್ಬೇಕು ಹೇಳ? ಕನಕ, ಅವ್ರ ಹತ್ರ ರೊಕ್ಕ ಇರೋದಕ್ಕೆ ತಾನ ಅವ್ರು ವ್ಯಾಪಾರ ಮಾಡ್ಲಿಕ್ಕೆ ಹತ್ತಿರೋದು. ಆ ರೊಕ್ಕನ ಇಲ್ದಿರೋಂಗ್ ಮಾಡೋಣ. ಆಕಿ ಹತ್ರ ರೊಕ್ಕ ಅದಾವಲ್ಲ, ಇಲ್ದೇ ಇರೋಂಗ್ ಹೆಂಗ್ ಮಾಡ್ತಿ? ಒಂದ್ 4 ಮಂದಿನ ಸಿದ್ಧ ಮಾಡಿ ರಾತ್ರಿ ಅವ್ರು ವ್ಯಾಪಾರ ಮಾಡಕ್ಕೆ ಅಂತ ಇಟ್ಕೊಂಡಿರೋ ರೊಕ್ಕನ ದರೋಡೆ ಮಾಡ್ಸೋಣ. ಅಣ್ಣ, ಏನ್ ನೀ ಹೇಳ್ತಾ ಇರೋದ? ಆಕಿ ರೊಕ್ಕ ಮಾತ್ರ ಕಳ್ತನ ಆದ್ರ ಎಲ್ರಿಗೂ ಗೊತ್ತಾಗೋದಿಲ್ಲೇನ ನಾವ ಮಾಡ್ಸಿವಂತ ಹೇಳಿ? ಆಮೇಲ ಕಳ್ತನ ಏನ? ಕನಕ, ಶತ್ರುಗ್ ಬುದ್ಧಿ ಕಲ್ಸ್ಬೇಕು ಅಂದ್ರ ಧರ್ಮ ಅಧರ್ಮ, ನ್ಯಾಯ ಅನ್ಯಾಯ ಅಂತ ನೋಡ್ಬಾರ್ದು. ಅವ್ರಿಗೆ ಅನುಮಾನ ಬರ್ದಿರೋಂಗ್ ಮಾಡ್ಬೇಕು ಅಂದ್ರ ನಮ್ ರೊಕ್ಕನೂ ಕಳ್ತನ ಆಗಿರೋ ಹಂಗ ದರೋಡೆ ಮಾಡ್ಸೋಣ. ಅದು ಹೇಗಿದ್ರು ವಾಪಸ್ ನಮ್ ಕೈಗೆ ಬರುತ್ತಲ್ವಾ? ಆಗ ಆಕಿ ಪರಿಸ್ಥಿತಿ ಚಾಲ್ ಬಿದ್ದಿರೋ ನೊಣದ ಹಂಗಾಗತ್ತೆ. ಯಾವಾಗ ಏನ್ ಮಾಡಿದ್ರ ತಲೆ ಉಪಯೋಗಿಸ್ ಮಾಡ್ಬೇಕ ಹೊರತ ದೊಡ್ಡ ಕೆಲ್ಸ ಮಾಡಕ್ ಹೋಗ್ಬಾರ್ದ. ಒಂದ್ ವೇಳೆ ಖರೇನ ಕಳ್ಳ ಬಂದು ಕಳ್ತನ ಮಾಡ್ಕೊಂಡ್ ಹೋದ್ರ ಅಪವಾದ ನಮ್ಯಾಗ ಬರ್ತೈತಿ. ನನ್ನ ಮಗನ ಮುಂದ ನಾನ್ ಸಣ್ಣಕ್ಕಿ ಆಗ್ತೀನಿ. ಅದು ಬಿಟ್ಟ ಬೇರೆ ದಾರಿ ಹುಡುಕ್ಬೇಕ. ಬೇರೆ ದಾರಿಯಲ್ಲಿ ಬುದ್ಧಿ ಕಲ್ಸೋದು ಅಂದ್ರೆ ಹೆಂಗ? ನಂಗೆ ಏನು ಅರ್ಥ ಆಗ್ತಿಲ್ಲ. ಅದಕ್ಕ ನನ್ನ ಹತ್ರ ಒಂದ್ ಐಡಿಯಾ ಐತಿ. ಏನ್ ಕನಕ ಅದು? ಅಕ್ಕಿ ನಮ್ ವ್ಯಾಪಾರನ ಹೆಂಗ್ ಹಾಳ್ ಮಾಡ್ಬೇಕ ಅನ್ನಕತ್ತಾಳೋ ಹಂಗ ಅಕ್ಕಿನ ವ್ಯವಹಾರ ನಾವು ಹಾಳ್ ಮಾಡ್ಬೇಕ. ಅಂದ್ರೆ ಏನು? ಬಡ್ಡಿ ರೇಟನ್ನು ಕಮ್ಮಿ ಮಾಡಿ ಆಕೆ 2 ರೂಪಾಯಿ ಮಾಡ್ತಿದ್ದಾಳೆ ಅಂತ ಹೇಳಿ 1 ರೂಪಾಯಿ ಬಡ್ಡಿ ಕೊಡ್ತೀಯ ಹೆಂಗ? ಹಂಗೇನಾದ್ರೂ ಮಾಡಿದ್ರ ನಾವ್ ನೆಲ ಕಚ್ಬಿಡ್ತೀವಿ. ಆ ರೀತಿ ಹುಚ್ಚ ಕೆಲಸ ಮಾಡ್ಬೇಡ. ನಾ ಬಡ್ಡಿ ಕಮ್ಮಿ ಮಾಡಂಗಿಲ್ಲ, ಅಕ್ಕಿನ ವ್ಯಾಪಾರನೂ ಬಿಡಂಗಿಲ್ಲ. ಹೆಂಗ? ಮೊದಲ ನಮ್ಗೋಸ್ಕರ ಕೆಲ್ಸ ಮಾಡೋ ಒಂದ್ 5 ಮಂದಿನ ರೆಡಿ ಮಾಡು. ಏನು ಕನಕ? ಹೇಳುದ್ನ ಹುಷಾರ ಕೇಳ. ಕನಕ, ನಿಂದು ತಲೆ ಅಲ್ಲ ಪಾದರಸ. ಇಂಥ ಯೋಚನೆಗಳು ಬೇರೆಯವ್ರಿಗೆ ಬರೋಂಗಿಲ್ಲ. ರೊಕ್ಕದ ವಿಷಯದಾಗ ನಿನಗಿರುವಂತ ಬುದ್ಧಿವಂತಿಕೆ ಪ್ರಪಂಚದಲ್ಲಿ ಯಾವ ಎಕನಾಮಿಸ್ಟ್ಗೂ ಇರೋದಿಲ್ಲ. ಸೂಪರ್ ಕನಕ, ಸೂಪರ್. ನೀನ್ ಹೇಳ್ದಂಗೆ ನಾನು ಮಾಡ್ತೀನಿ. ಪ್ಲಾನ್ ಎಕ್ಸಿಕ್ಯೂಟ್ ಮಾಡಮ್ಮ. ಯಜಮಾನ, ಯಜಮಾಂತಿ ಬರ್ತಾ ಇದ್ದಾಳೆ. ಸ್ವಲ್ಪ ಹೊತ್ತು ಮಲ್ಕೊಂಡಂಗೆ ನಾಟಕ ಮಾಡೋಣ. ಏನ್ ಮಾಡ್ತಾಳೆ ನೋಡೋಣ. ಅಯ್ಯಪ್ಪ ರೀ, ಪಾಪ ಕೆಲಸ ಮಾಡಿ ಸುಸ್ತಾಗಿರ್ಬೇಕು. ಪಾಪ ಇಲ್ಲೇ ನಿದ್ದೆ ಮಾಡ್ತಿದ್ದಾರೆ. ಈ ಮನುಷ್ಯಂಗ್ ಅಟ್ಲೀಸ್ಟ್ ಸ್ಪರ್ಶ ಜ್ಞಾನ ಕೂಡ ಇಲ್ಲ ನೋಡು. ಕೆನ್ನೆ ಗಿಣ್ತಿದ್ರು ಏನು ಗೊತ್ತಾಗ್ತಿಲ್ಲ. ಚಾಪಿ ದಿಮ್ ರೆಡಿ ಮಾಡಿ ಕರಿಯೋಣ.
ಕೈಗಿರೋ ಅದೃಷ್ಟ ತುಟಿಗಿಲ್ವಲ್ಲ ಗೀತಾ. ಅಲ್ಲಿ ಕೊಡೋ ಮುತ್ತನ್ನ ನಿನಗೋಸ್ಕರ ಕಾಯ್ತಿರೋ ತುಟಿಗಳಿಗೆ ಕೊಡ್ಬೋದಿತ್ತಲ್ಲ, ಕೈ ಕೊಟ್ಟಿಯಲ್ಲ. ಗಿಲ್ಲಿದ್ರು ಗೊತ್ತಾಗ್ದೇ ಇರೋಂತ ವ್ಯಕ್ತಿ ಮುತ್ ಕೊಟ್ಟಿದ ತಕ್ಷಣ ಅದ್ ಹೇಗೆ ಎದ್ಬಿಟ್ರಿ? ಸುಮ್ಮನೆ ಮಲಗಿರೋ ಹಾಗೆ ನಾಟಕ ಮಾಡಿದ್ರೆ ಏನು ಮಾಡ್ತೀಯ ನೋಡೋಣ ಅಂತ ಮಾಡಿದೆ. ನಿದ್ರೆ ಮಾಡ್ತಾ ಇರೋದನ್ನ ನೋಡಿ ಮುದ್ದು ಬಂದು ಮುತ್ತು ಕೊಡ್ತೀಯೇನೋ ಅಂತ ಕಾಯ್ತಿದ್ದೆ. ಆದ್ರೆ ಕೆನ್ನೆಗಿಳ್ತೀಯಲ್ಲ ನೀನು. ನನಗ್ ನಿನ್ನ ಅವತಾರಗಳು ಗೊತ್ತು. ಹಾಲ್ ತಗೊಂಬರ್ಲಾ? ಏಯ್, ಕಾಫಿ ಏನ್ ಬೇಡ ಬಿಡು, ಕುತ್ಕೊಂಡು ಮಾತಾಡು. ಏನಿದೆ ವಿಶೇಷಗಳು? ನಾನೇನೋ ನಮ್ಮಮ್ಮನ ಮನೆಗೆ ಹೋಗ್ ಬಂದ ಹಾಗೆ, ನೀನೇನೋ ಆಷಾಢ ಮದ್ವೆ ಗಂಡಿನ ತರ ನಿಮ್ ಮನೇಲೇ ಇರೋ ಹಾಗೆ ಮಾತಾಡ್ತಿದ್ಯಲ್ಲ. ಒಟ್ಟಿಗೆ ಇರ್ತೀವಲ್ವಾ? ಇಲ್ಲಿದ್ರೆ ತಾನೇ ಏನಾಗ್ತಿದೆ ಬಿಡು. ನಮ್ಗೆ ಯಾಕೋ ಜೀವನ ಪೂರ್ತಿ ಆಷಾಢನೇ ಅನ್ಸುತ್ತೆ. ಸಾರಿ, ನಾನ್ ನಿನಗೆ ಹಿಂಸೆ ಕೊಡ್ತಿದ್ದೀನಾ? ಛೇ, ನೀನ್ ಹೆಂಗ್ ನೋವು ಮಾಡ್ತೀಯ ಹೇಳು? ಅಲ್ಲ, ಅತ್ತೆ ಮುಂದೆ ನಿನಗೆ ತುಂಬಾ ಅವಮಾನ ಮಾಡ್ತಿದ್ದೀನೇನೋ. ಅದೆಲ್ಲ ಸುಮ್ಮನೆ ಮಾಡ್ತಿರೋದಲ್ವಾ? ಆದ್ರೂ ಕೂಡ ನಿನಗೆ ಮರ್ಯಾದೆ ಕೊಡದೆ ಮಾತಾಡೋದಕ್ಕೆ ನನಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಸಾರಿ. ಯಜಮಾಂತಿ, ನನಗೆ ಗೊತ್ತಿಲ್ವಾ ನೀನೇನಂತ? ನೀನ್ ಯಾಕಷ್ಟು ಸೀರಿಯಸ್ ಆಗಿ ತಗೋತಾ ಇದೀಯಾ? ಏನೇ ಅನ್ನು ನೀನು ಒಂದೊಂದ್ಸಲ ತುಂಬಾ ಓವರಪ್ಪ. ನೀನ್ ದರ್ಪದಿಂದ ಕುತ್ಕೊಂಡು ನನ್ನ ಕೈಯಲ್ಲಿ ಎಲ್ಲ ಕೆಲಸ ಮಾಡು ಅಂತ ಹೇಳ್ತೀಯಾ? ಏನ್ ನಿನ್ ಕತೆ? ಸಾರಿ. ಏನ್ ಸಾರಿ? ನೀನ್ ಇವತ್ತು ಮಾಡಿದ್ದೆಲ್ಲ ತುಂಬಾ ಟೂ ಮಚ್. ಯಪ್ಪ, ಸಾರಿ ಕೇಳ್ತಿದ್ದೀನಲ್ಲ. ನೀನ್ 100 ಸಲ ಸಾರಿ ಹೇಳಿದ್ರು ಆ ವಿಷಯದಲ್ಲಿ ಮಾತ್ರ ನಾನು ತುಂಬಾ ಹರ್ಟ್ ಆದ ಗೀತಾ. ಅಲ್ಲ, ನಮ್ಮಮ್ಮ ಕೂಡ ಯಾವತ್ತೂ ನಮ್ಮ ಅಪ್ಪನ ಕೈನಲ್ಲಿ ಬೀಸಣಿಗೆ ಎಲ್ಲ ಬೀಸ್ಕೊಂಡಿಲ್ಲ ಗೊತ್ತಾ? ಅದೇ ನೀನು ನನಗೆ ಬೀಸಣಿಗೆ ತಗೊಂಡು ಬೀಸು ಅಂತೀಯಾ? ಐ ಆಮ್ ಹರ್ಟ್. ಸಾರಿ. ನನಗೆ ಸಾರಿ ಗಿರಿ ಏನು ಬೇಕಾಗಿಲ್ಲ. ಮತ್ತೇನ್ ಮಾಡ್ಲಿ? ಏಯ್, ಏನಮ್ಮಿ ನೀನು? ಅದ್ಯಾವುದೋ ಸಿನಿಮಾದಲ್ಲಿ ರಾಮನ್ ದರ್ಶನ ಆಗತ್ತೆ ಅಂತಂದ್ರೆ ಲಟಕ್ ಅಂತ ಬಂದ್ ಪಡಕ್ ಅಂತ ಹೋದಂಗೆ, ಅದೇ ತರದಲ್ಲಿ ಮುತ್ತು ಅಂತ ಹೇಳೋ ಅಷ್ಟ್ರಲ್ಲೇನೆ ಟಕ್ ಅಂತ ಬಂದ್ ಪಟ್ ಅಂತ ಕೊಟ್ಟು ಹೋಗ್ಬಿಡ್ತೀಯಲ್ಲ. ನನಗೇನು ಫೀಲಿಂಗ್ ಬರ್ತಾ ಇಲ್ಲ. ನಿನ್ಗೇನು ಫೀಲ್ ಆಗಲ್ಲ ಬಿಡು. ನಿನ್ ನಾಟಕಗಳು ಜಾಸ್ತಿ ಆಗ್ತಿವೆ. ಸರಿ ಬಿಡು, ಸದ್ಯಕ್ಕೆ ನಂಗೆ ಇಷ್ಟೇ ಪ್ರಾಪ್ತಿ ಆಗೋದು ಅನ್ಕೋತೀನಿ. ನೋಡು, ಇವೆಲ್ಲ ಮಿತಿ ಮೀರ್ ಹೋದ್ರೆ ಆಮೇಲೆ ಕಂಟ್ರೋಲ್ ಕಳ್ಕೋತೀವಿ. ಅದು ಒಳ್ಳೇದಲ್ಲ. ನನ್ ಭಯ ನನಗೆ. ಓಹೋ, ಭಯ ಪಡ್ತಾ ಇದೆಯಾ ನೀನು? ಆಗಲ್ವಾ ಮತ್ತೆ? ನೀನು ಕಳ್ಳ. ಸರಿ, ಒಂದ್ ಚಿಕ್ಕ ಮಾತು ಹೇಳ. ಏನು? ಈಗ ಅತ್ತೆ ವಿರುದ್ಧವಾಗಿ ವ್ಯಾಪಾರ ಮಾಡ್ತಿದೀವಿ. ಇದೆಲ್ಲ ನಡೀತಾ ಇದೆಯಲ್ಲ, ಅದ್ರಲ್ಲಿ ಏನಾದ್ರೂ ಚಿಕ್ಕ ತಪ್ಪಾದ್ರೆ ಮನ್ಸಲ್ಲಿ ಇಟ್ಕೋಬೇಡ, ನನ್ನ ತಪ್ಪು ತಿಳ್ಕೋಬೇಡ. ಛೇ, ಆತರ ಯಾಕೆ ಅನ್ಕೋತೀನಿ? ನನ್ನ ಯಜಮಾಂತಿ ಬಂಗಾರ. ಎಲ್ಲ ವಿಷಯದಲ್ಲಿ ನನ್ನ ಅರ್ಥ ಮಾಡ್ಕೋತ್ಯಾ ಅನ್ನೋ ಧೈರ್ಯದಿಂದಾನೆ ಹೆಜ್ಜೆ ಮುಂದಕ್ಕಿಡ್ತಿದ್ದೀನಿ. ಯಾವತ್ತೂ ಅಪಾರ್ಥ ಮಾಡ್ಕೋಬೇಡ. ಅಯ್ಯೋ, ಖಂಡಿತ ಮಾಡ್ಕೊಳಲ್ಲ. ನನ್ನ ಹೆಂಡತಿನ ನಾನು ಅರ್ಥ ಮಾಡ್ಕೊಳ್ದೆ ಹೋದ್ರೆ ಇನ್ಯಾರು ಅರ್ಥ ಮಾಡ್ಕೋತಾರೆ? ಥ್ಯಾಂಕ್ ಯು. ಪಲ್ಲವಿ, ಕಾಫಿ ಕೇಳಿ ಎಷ್ಟೊತ್ತಾಯ್ತು, ಇನ್ನು ಏನ್ ಮಾಡ್ತಿದ್ಯಾ? ಕಾಫಿ ಬಂದಿಲ್ಲ ಅಂತ ನೀವೇ ಬಂದ್ಬಿಟ್ರಾ? ಹಾಲು ಒಡ್ದೋಯ್ತು ರೀ. ಅದನ್ ಪಕ್ಕಕ್ಕಿಟ್ಟು ಮತ್ತೆ ಫ್ರೆಶ್ ಹಾಲು ಕಾಯಿಸಿ ಮಾಡೋಷ್ಟ್ರಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು. ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ಬಿಸಿ ಕಾಫಿ ಕುಡಿಲಿಲ್ಲ ಅಂದ್ರೆ ನನ್ನ ಕೈ ಕಾಲೇ ಆಡಲ್ಲ. ಸರಿ ಬೇಗ ಕೊಡು. ಏನ್ ಪಲ್ಲವಿ, ಕಾಫಿ ಸ್ಮೆಲ್ನ ನೀನೇ ಎಂಜಾಯ್ ಮಾಡ್ತಾ ಇದೀಯಾ? ಕಾಫಿ ಸ್ಮೆಲ್ ಅಲ್ಲ ರೀ, ಕಾಫಿ ಸ್ಮೆಲ್ ಮೀರಿ ಮಣ್ಣಿನ ವಾಸನೆ ಬರ್ತಾ ಇದೆ. ಎಲ್ಲೋ ದೂರದಲ್ಲಿ ಮಳೆ ಆಗ್ತಿದೆ ಅನ್ಸತ್ತೆ. ಆ ಮಣ್ಣಿನ ವಾಸನೆ ಮೂಗಕ್ ತಾಕಿದ್ರೆ ಹಾಯಾಗ್ ಅನ್ಸತ್ತೆ. ಚಿಕ್ಕೋಳಿದ್ದಾಗಿಂದ ನಂಗೆ ತುಂಬಾ ಇಷ್ಟ ರೀ. ಇಲ್ಲಿ ನೋಡು, ಮೆಲ್ಗೆ. ಏನು? ಈ ವಿಷಯ ನಿನ್ ಬೀಗರು ಕಿವಿಗ್ ಬಿತ್ತು ಅನ್ಕೋ, ಅವ್ರ ಮನೇಲಿದ್ದು ಮಣ್ಣಿನ ವಾಸನೆ ತಗೊಳ್ತಾ ಇರೋದಕ್ಕೆ ಇಷ್ಟು ಅಂತ ಅದಕ್ಕೂ ಬಿಲ್ ಹಾಕ್ಬಿಡ್ತಾರೆ. ಆಮೇಲೆ ಕಟ್ಟಕ್ಕಾಗ್ದೆ ಒದ್ದಾಡ್ತೀವಿ. ನೀವ್ ಇದಕ್ಕೂ ಮುಂಚೆ ಸೀರಿಯಸ್ ಆಗಿದ್ರಿ, ಆದ್ರೆ ನೀವ್ ಈ ನಡುವೆ ಜೋಕ್ ಜಾಸ್ತಿನೇ ಮಾಡ್ತೀರಾ ಬಿಡಿ. ಏನ್ ಮಾಡೋದು, ಪರಿಸ್ಥಿತಿಯಿಂದ ಜೋಕ್ ಶುರುವಾಗಿದೆ. ನಾವ್ ಯಾರ ಮೇಲೂ ಸಿಟ್ಟು ತೋರ್ಸಕ್ಕಾಗಲ್ಲ ಅಲ್ವಾ? ಅದಕ್ಕೆ ಜೋಕ್ ಆದ್ರೂ ಮಾಡ್ಬೇಕು. ಅರೆ ಪಲ್ಲವಿ, ಅರವಿಂದ್ ಅವರಪ್ಪ ಫೋನ್ ಮಾಡ್ತಾ ಇದಾರೆ.
ಹಲೋ ಬೀಗ್ರೆ, ನಮಸ್ಕಾರ. ಹೇಳಿ. ಹಾ, ಹೌದಾ? ಹಾಗ ಸರಿ ಸರಿ ಬೀಗ್ರೆ, ನಾನು ಹೇಳ್ತೀನಿ. ಇಡ್ತೀನಿ. ಇವತ್ತು ಪುರೋಹಿತರನ್ನ ಕರೆಸಿ ಈ ತಿಂಗಳಲ್ಲಿ ಯಾವ ಮುಹೂರ್ತ ಇದೆಯೋ ಆ ಮುಹೂರ್ತದಲ್ಲಿ ಮದುವೆ ಫಿಕ್ಸ್ ಮಾಡ್ತೀವಿ, ನಿಮ್ದೇನು ಅಭ್ಯಂತರ ಇಲ್ವಾ ಅಂತ ಕೇಳ್ತಾ ಇದ್ದಾರೆ.